ನಮಸ್ಕಾರ ಗೆಳೆಯರೆ, ಹೇಗಿದ್ದೀರಲ್ಲ? ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈ ವಿಡಿಯೋನಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಬಹಳ ಸರಳವಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕಡೆವರೆಗೂ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಆಸ್ಪೈರಿಂಗ್ ಕನ್ನಡಿಗ ಚಾನಲ್. ವೆಲ್ಕಮ್ ಟು ಆಸ್ಪೈರಿಂಗ್ ಕನ್ನಡಿಗ ಚಾನಲ್. ಮೊದಲನೇದಾಗಿ ಈ ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಲಾರ್ಜ್ ಪೂಲ್ ಆಫ್ ಮನಿ. ಅಂದ್ರೆ ನಿಮ್ಮ ತರ ಹಲವಾರು ಇನ್ವೆಸ್ಟರ್ಗಳು ಇನ್ವೆಸ್ಟ್ ಮಾಡೋ ಹಣವನ್ನ ಆ ಮ್ಯೂಚುವಲ್ ಫಂಡ್ ಕಂಪನಿಗಳು ಈ ಸ್ಟಾಕ್ ಮಾರ್ಕೆಟ್, ಗವರ್ಮೆಂಟ್ ಬಾಂಡ್ಸ್, ಹೀಗೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ನಮಗೆ ರಿಟರ್ನ್ಸ್ ಬರುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಅ ಲಾರ್ಜ್ ಪೂಲ್ ಆಫ್ ಮನಿ ಇನ್ವೆಸ್ಟೆಡ್ ಇನ್ ವೇರಿಯಸ್ ಸೆಕ್ಟರ್ಸ್ ಬೈ ದ ಮ್ಯೂಚುವಲ್ ಫಂಡ್ ಮ್ಯಾನೇಜಿಂಗ್ ಕಂಪನಿ. ಸೊ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಬೇಸಿಕ್ ಆಗಿ ಪ್ರೈಮರಿ ಆಗಿ ಎರಡು ರೀತಿ ಕ್ಯಾಟಗರೀಸ್ ಬರುತ್ತೆ. ಮೊದಲನೇದು ಡೈರೆಕ್ಟ್ ಪ್ಲಾನ್, ಎರಡನೇದು ರೆಗ್ಯುಲರ್ ಪ್ಲಾನ್. ಸೊ ಈ ಡೈರೆಕ್ಟ್ ಪ್ಲಾನ್ ಅಂದ್ರೆ ಏನು? ಡೈರೆಕ್ಟ್ ಪ್ಲಾನ್ ಅಂದ್ರೆ ನೀವು ಒಂದು ಮ್ಯೂಚುವಲ್ ಫಂಡ್ ನ ಕಂಪನಿಯಿಂದ ಡೈರೆಕ್ಟ್ ಆಗಿ, ಅಂದ್ರೆ ಯಾವುದೇ ಮಧ್ಯವರ್ತಿಗಳು ಇಲ್ದಿರ, ಯಾವುದೇ ಅಡ್ವೈಸರ್, ಬ್ರೋಕರ್ ಅಥವಾ ಡಿಸ್ಟ್ರಿಬ್ಯೂಟರ್ ಇಲ್ದಿರ ಡೈರೆಕ್ಟ್ ಆಗಿ ನೀವು ಪರ್ಚೇಸ್ ಮಾಡುವಂತ ಮ್ಯೂಚುವಲ್ ಫಂಡ್ ಗಳಿಗೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂತಾರೆ. ಅದೇ ರೀತಿ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂದ್ರೆ ಬ್ರೋಕರ್, ಡಿಸ್ಟ್ರಿಬ್ಯೂಟರ್ ಅಥವಾ ಅಡ್ವೈಸರ್ ನ ಮುಖಾಂತರ ನೀವು ಒಂದು ಮ್ಯೂಚುವಲ್ ಫಂಡ್ ಅನ್ನ ಖರೀದಿ ಮಾಡಿದಾಗ ಅದನ್ನ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ. ಅದೇ ರೀತಿ ಅಸೆಟ್ ಮ್ಯಾನೇಜ್ಮೆಂಟ್ ನ ಆಧಾರದ ಮೇಲೆ ನೋಡಿದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್, ಡೆಟ್ ಮ್ಯೂಚುವಲ್ ಫಂಡ್, ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್ ಅಂತ ಕ್ಯಾಟಗರಿಗಳಿದೆ. ಬೇಸಿಕ್ ಆಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ನಾವು ಇನ್ವೆಸ್ಟ್ ಮಾಡೋ ಹಣವನ್ನ ಮ್ಯೂಚುವಲ್ ಫಂಡ್ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ ನಾವು ಇನ್ವೆಸ್ಟ್ ಮಾಡೋ ಹಣವನ್ನ ಡೆಟ್ ಫಂಡ್ಗಳಲ್ಲಿ, ಅಂದ್ರೆ ಗವರ್ಮೆಂಟ್ ಬಾಂಡ್ಸ್, ಫಿಕ್ಸ್ಡ್ ಮೆಚುರಿಟಿ ಪ್ಲಾನ್ಸ್, ಹೀಗೆ ಹಲವಾರು ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್ ಅಂದ್ರೆ ಸ್ವಲ್ಪ ಪ್ರಮಾಣದ ಹಣವನ್ನ ಈಕ್ವಿಟಿ ಫಂಡ್ ಅಲ್ಲಿ, ಸ್ವಲ್ಪ ಪ್ರಮಾಣದ ಹಣವನ್ನ ಡೆಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಗೋಲ್ ಬೇಸ್ಡ್ ನೀವು ನೋಡಿದಾಗ ಇನ್ಕಮ್ ಜನರೇಟಿಂಗ್ ಮ್ಯೂಚುವಲ್ ಫಂಡ್ ಅಥವಾ ಡಿವಿಡೆಂಡ್ ಫಂಡ್ಗಳು, ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಂದ ರೆಗ್ಯುಲರ್ ಫ್ರೀಕ್ವೆನ್ಸಿನಲ್ಲಿ ಇನ್ಕಮ್ ಬರ್ತಾ ಇರುತ್ತೆ. ಸೊ ಅದನ್ನ ಇನ್ಕಮ್ ಫಂಡ್, ಇನ್ಕಮ್ ಜನರೇಟಿಂಗ್ ಫಂಡ್ ಅಥವಾ ಡಿವಿಡೆಂಡ್ ಫಂಡ್ ಅಂತ ಕರೀಬಹುದು. ಮತ್ತೊಂದು ನೋಡಿದ್ರೆ ಗ್ರೋತ್ ಫಂಡ್. ಸೊ ಇನ್ಸ್ಟೆಡ್ ಆಫ್ ಗೆಟಿಂಗ್ ರಿಟರ್ನ್ಸ್, ನಿಮಗೆ ರೆಗ್ಯುಲರ್ ಫ್ರೀಕ್ವೆಂಟ್ ಅಲ್ಲಿ ರಿಟರ್ನ್ಸ್ ಬರಬಹುದು, ನಿಮ್ಮ ಇನ್ವೆಸ್ಟ್ಮೆಂಟ್ ಹಾಗೆ ಗ್ರೋತ್ ಆಗ್ತಾ ಹೋಗುತ್ತೆ, ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಗಳು ಸಹ ಇದೆ. ಅದೇ ರೀತಿ ಇನ್ನು ಹಲವಾರು ಮ್ಯೂಚುವಲ್ ಫಂಡ್ಗಳಿದೆ. ಸೊ ಇದ್ರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ನೀಡ್ತೀನಿ. ಸೊ ಈ ವಿಡಿಯೋನಲ್ಲಿ ಡೈರೆಕ್ಟ್ ಹಾಗೂ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಬಗ್ಗೆ ವಿವರವಾಗಿ ಹೇಳ್ತೀನಿ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಹಾಗೂ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಎರಡಕ್ಕೂ ತಮ್ಮದೇ ಆದ ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ಗಳಿದೆ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮಗೆ ಮೇನ್ ಅಡ್ವಾಂಟೇಜ್ ಏನಂದ್ರೆ ಯಾವುದೇ ರೀತಿಯಾದಂತ ಕಮಿಷನ್ಗಳಿಲ್ಲ. ಅದೇ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ ನೋಡಿದಾಗ ನಿಮಗೆ ಕಮಿಷನ್ ಇರುತ್ತೆ, ಹಿಡನ್ ಚಾರ್ಜಸ್ ಇರುತ್ತೆ. ಹೌವರ್ ಪರ್ಫಾರ್ಮೆನ್ಸ್ ಬಂದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಚೆನ್ನಾಗಿರ್ಬೋದು, ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಚೆನ್ನಾಗಿರ್ಬೋದು. ಸೊ ಮೊದಲೇ ಹೇಳ್ದಂಗೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ನ ನೀವು ಡೈರೆಕ್ಟ್ ಆಗಿ ಕಂಪನಿ ಮುಖಾಂತರ ನೀವು ಕೊಂಡ್ಕೊಳ್ತೀರಾ. ಅದೇ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂದ್ರೆ ಡಿಸ್ಟ್ರಿಬ್ಯೂಟರ್, ಅಡ್ವೈಸರ್ ಅಥವಾ ಬ್ರೋಕರ್ ಮುಖಾಂತರ ನೀವು ಖರೀದಿ ಮಾಡ್ತೀರಾ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಡೆಪ್ತ್, ಸೌಂಡ್ ನಾಲೆಡ್ಜ್ ಇರಬೇಕು. ಯಾಕಂದ್ರೆ ಇಲ್ಲಿ ಯಾವುದೇ ಬ್ರೋಕರ್ ಅಥವಾ ಡಿಸ್ಟ್ರಿಬ್ಯೂಟರ್ ಅಥವಾ ಅಡ್ವೈಸರ್ ಇಲ್ದಿರ ಡೈರೆಕ್ಟ್ ಆಗಿ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರ. ಅದೇ ರೀತಿ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಯುವರ್ ರಿಸ್ಕ್ ಲೆವೆಲ್ ವಿಲ್ ಬಿ ಕಂಪೇರಿಟಿವ್ಲಿ ಲೆಸ್. ರಿಸ್ಕ್ ಲೆವೆಲ್ ಕಂಪೇರಿಟಿವ್ಲಿ ಕಮ್ಮಿ ಇರುತ್ತೆ. ಇದು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಬಗ್ಗೆ ಆಯ್ತು. ಈಗ ನಾವು ಮ್ಯೂಚುವಲ್ ಫಂಡ್ ನ ಪ್ಯಾರಾಮೀಟರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ನಾವು ಮ್ಯೂಚುವಲ್ ಫಂಡ್ ಅನ್ನ, ನಾವು ಒಳ್ಳೆ ಮ್ಯೂಚುವಲ್ ಫಂಡ್ ಅನ್ನ ಚೂಸ್ ಮಾಡೋದು? ಮೊದಲನೇದು ಅದರ ಪರ್ಫಾರ್ಮೆನ್ಸ್. ಸೊ ಅದರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂದ್ರೆ ಪಾಸ್ಟ್ 3 years, 5 years ಅಥವಾ 10 years ನ ಆವರೇಜ್ ರಿಟರ್ನ್ಸ್ ಏನಿದೆ ಅದನ್ನ ನಾವು ಗಮನಿಸಬೇಕಾಗುತ್ತೆ.
ಸೊ ಈಗ ಉದಾಹರಣೆಗೆ ಯಾವ್ದಾದ್ರು ಒಂದು ಮ್ಯೂಚುವಲ್ ಫಂಡ್ ಆವರೇಜ್ ರಿಟರ್ನ್ಸ್ 3 years ರಿಟರ್ನ್ ಬಂದು 15% ಇದೆ, 5 year ರಿಟರ್ನ್ಸ್ ಬಂದು ಒಂದು 17 to 18% ಇದೆ ಅಂತ ಅನ್ಕೊಳ್ಳಿ. ಅದೇ ರೀತಿ ನೀವು ಮತ್ತೊಂದು ಮ್ಯೂಚುವಲ್ ಫಂಡ್ ನ ಕಂಪೇರ್ ಮಾಡಿದಾಗ ಆ ಮ್ಯೂಚುವಲ್ ಫಂಡ್ 5 years ರಿಟರ್ನ್ಸ್ ಬಂದು 12 to 13% ಇದೆ ಅಂತ ಅನ್ಕೊಳ್ಳಿ. ಸೊ ಆಬ್ವಿಯಸ್ಲಿ ನೀವು ಯಾವ ಮ್ಯೂಚುವಲ್ ಫಂಡ್ ನ ಚೂಸ್ ಮಾಡ್ತೀರಾ? ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿರುವಂತ ಮ್ಯೂಚುವಲ್ ಫಂಡ್ ನೀವು ಚೂಸ್ ಮಾಡೋದು ಅಲ್ವಾ. ಸೊ ಹೈಯರ್ ರಿಟರ್ನ್ಸ್ ಯಾವ್ದು ಕೊಡುತ್ತೆ ಅಂತೇಳಿ ಗಮನಿಸಬೇಕಾಗತ್ತೆ. ಸೊ ದಿಸ್ ಇಸ್ ಪರ್ಫಾರ್ಮೆನ್ಸ್ ಬೇಸ್ಡ್ ಸೆಲೆಕ್ಷನ್. ಸೆಕೆಂಡ್ ಬಂದು ಎಕ್ಸ್ಪೆನ್ಸ್ ರೇಷಿಯೋ. ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳಿದ್ರೆ ಯಾವುದೇ ಮ್ಯೂಚುವಲ್ ಫಂಡ್ ಕಂಪನಿ ನಿಮ್ಮ ಮ್ಯೂಚುವಲ್ ಫಂಡ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಇಷ್ಟು ಪರ್ಸೆಂಟೇಜ್ ಆಫ್ ಎಕ್ಸ್ಪೆನ್ಸ್ ಅಂತ ಹೇಳಿ ನಿಗದಿಗೊಳಿಸಿರುತ್ತೆ. ಎಕ್ಸ್ಪೆನ್ಸ್ ಅಂದ್ರೆ ನಥಿಂಗ್ ಬಟ್ ದೇರ್ ಆರ್ ಚಾರ್ಜಸ್. ನಿಮ್ಮ ₹100 ರಿಟರ್ನ್ಸ್ ಇಂದ ಫಾರ್ ಎಕ್ಸಾಂಪಲ್ 2% ಎಕ್ಸ್ಪೆನ್ಸ್ ರೇಷಿಯೋ ಇದೆ ಅಂತ ಹೇಳಿದ್ರೆ ನಿಮ್ಮ ₹100 ರಿಟರ್ನ್ಸ್ ಇಂದ ₹2 ಎಕ್ಸ್ಪೆನ್ಸ್ ಅಂತ ಹೇಳಿ ಕಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇಲ್ಲೂ ಕೂಡ ನೀವು ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಇರತಕ್ಕಂಥ ಮ್ಯೂಚುವಲ್ ಫಂಡ್ ನ ಚೂಸ್ ಮಾಡಿದ್ರೆ ನಿಮ್ಮ ರಿಟರ್ನ್ಸ್ ಅಷ್ಟೇ ಉತ್ತಮವಾಗಿರುತ್ತೆ. ಆದ್ರೆ ಇಲ್ಲಿ ಒಂದು ಪ್ರಮುಖ ಅಂಶ ಏನ್ ನೀವು ಗಮನಿಸಬೇಕಂದ್ರೆ, ಇನ್ ಕೇಸ್ ಮ್ಯೂಚುವಲ್ ಫಂಡ್ ನ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತಂದ್ರೆ ಆಬ್ವಿಯಸ್ಲಿ ಅದರ ಎಕ್ಸ್ಪೆನ್ಸ್ ರೇಷಿಯೋ ಬಂದು ಜಾಸ್ತಿನೇ ಇರುತ್ತೆ. ಸೊ ಎಕ್ಸ್ಪೆನ್ಸ್ ರೇಷಿಯೋ ಗಮನಿಸಬೇಕಾದ್ರೆ ಈ ಒಂದು ಪಾಯಿಂಟ್ ಅನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ಇದ್ರೆ ಯು ಕ್ಯಾನ್ ರಿಜೆಕ್ಟ್ ಇಟ್, ಬಟ್ ಅದಕ್ಕೆ ಮುಂಚೆ ಅದರ ಪರ್ಫಾರ್ಮೆನ್ಸ್ ನೋಡಿ ಹೇಗಿದೆ ಅಂತೇಳಿ. ಇನ್ ಕೇಸ್ ಅದರ ರಿಟರ್ನ್ಸ್ ಜಾಸ್ತಿ ಇದೆ, 3 years 5 years ರಿಟರ್ನ್ಸ್ 10 years ರಿಟರ್ನ್ಸ್ ತುಂಬಾ ಜಾಸ್ತಿ ಇದೆ, ಓವರ್ ಆಲ್ ರೇಟಿಂಗ್ ಕೂಡ ಜಾಸ್ತಿ ಇದೆ ಅಂತ ಆದ್ರೆ ಖಂಡಿತವಾಗಿ ಅದರ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರೋ ಸಾಧ್ಯತೆಗಳಿರುತ್ತೆ. ಇನ್ ಕೇಸ್ ಅದರ ಪರ್ಫಾರ್ಮೆನ್ಸ್ ರೇಟಿಂಗ್ ಚೆನ್ನಾಗಿದ್ದು, ಅದರ ಆವರೇಜ್ ರಿಟರ್ನ್ಸ್ ಚೆನ್ನಾಗಿದ್ದು, ಅದರ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇದೆ ಅಂದ್ರೆ ಖಂಡಿತ ಅದು ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಅದನ್ನ ನೀವು ಖಂಡಿತವಾಗ್ಲೂ ಚೂಸ್ ಮಾಡಬಹುದು. ಸೊ ಮೂರನೇದು ಫಂಡ್ ಮ್ಯಾನೇಜರ್ನ ಪರ್ಫಾರ್ಮೆನ್ಸ್. ಯಾವುದೇ ಮ್ಯೂಚುವಲ್ ಫಂಡ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಒಬ್ಬ ಫಂಡ್ ಮ್ಯಾನೇಜರ್ ಅಂತ ಹೇಳಿ ಇರ್ತಾರೆ. ಆ ಕಂಪನಿ ಒಬ್ಬ ಫಂಡ್ ಮ್ಯಾನೇಜರ್ನ ನಿಗದಿಗೊಳಿಸಿದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಬಹುದು ಈ ವರ್ಷದ ಬೆಸ್ಟ್ ಫಂಡ್ ಮ್ಯಾನೇಜರ್ಸ್ ನ ಲಿಸ್ಟ್ ಇಲ್ಲಿದೆ. ಅವರ ರೇಟಿಂಗ್ ನೋಡಿ, ನೀವು ಗಮನಿಸಿ. ಸೊ ಇಲ್ಲಿ ಒಬ್ಬ ಫಂಡ್ ಮ್ಯಾನೇಜರ್ ಮಾರ್ಕೆಟ್ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದ್ದಾಗಲೂ ಕೂಡ ಹೇಗೆ ಪರ್ಫಾರ್ಮ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಈ ರೇಟಿಂಗ್ ಅನ್ನ ನೀವು ಗಮನಿಸಿದಾಗ. ಸೊ ಅದನ್ನು ಅಬ್ಸರ್ವ್ ಮಾಡಬಹುದು. ಆ ಇನ್ಫಾರ್ಮೇಶನ್ ನ ಗೂಗಲ್ ಅಲ್ಲಿ ಕೊಟ್ಟಿರ್ತಾರೆ, ಆ ಮ್ಯೂಚುವಲ್ ಫಂಡ್ ನ ಕಂಪನಿಯ ವೆಬ್ಸೈಟ್ ನಲ್ಲಿ ಕೂಡ ಕೊಟ್ಟಿರ್ತಾರೆ. ಸೊ ಅದರ ಮುಖಾಂತರ ನೀವು ಆ ಫಂಡ್ ಮ್ಯಾನೇಜರ್ ನ ಪರ್ಫಾರ್ಮೆನ್ಸ್ ನ ತಿಳ್ಕೋಬಹುದು. ಮಾರ್ಕೆಟ್ ಬೇರಿಶ್ ಕಂಡೀಷನ್ ಇದ್ದಾಗ, ಬೇರಿಶ್ ಕಂಡೀಷನ್ ಅಂದ್ರೆ ಮಾರ್ಕೆಟ್ ಡೌನ್ ಹೋಗ್ತಾ ಇದ್ದಾಗ, ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಾಗ ಯಾವ ರೀತಿ ಅವರು ಆ ಫಂಡ್ ಅನ್ನ ಮ್ಯಾನೇಜ್ ಮಾಡಿದ್ದಾರೆ ಅನ್ನೋದು ಒಂದು ಪ್ರಮುಖ ಪ್ಯಾರಾಮೀಟರ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಈಗ ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್, ಅದರ ಎಕ್ಸ್ಪೆನ್ಸ್ ರೇಷಿಯೋ ಹಾಗೂ ಫಂಡ್ ಮ್ಯಾನೇಜರ್ ಪರ್ಫಾರ್ಮೆನ್ಸ್, ಈ ಪ್ರಮುಖ 3 ಪ್ಯಾರಾಮೀಟರ್ಗಳ ಮುಖಾಂತರ ನೀವು ಅಬ್ಸರ್ವ್ ಮಾಡಿ ಅನಲೈಸ್ ಮಾಡಿ ಒಂದು ಸ್ಟಾಕ್ ಅನ್ನ ಚೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ರಿಸ್ಕ್ ಲೆವೆಲ್ ಏನಿದೆ ಕಮ್ಮಿ ಆಗುತ್ತೆ. ಮ್ಯೂಚುವಲ್ ಫಂಡ್ ನ ರಿಸ್ಕ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಈ ವಿಡಿಯೋನಲ್ಲಿ ನೀಡಿರೋ ಮಾಹಿತಿ ನಿಮ್ಗೆ ಸಹಾಯ ಆಗುತ್ತೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಲಹೆಗಳು ಏನೇ ಇದ್ರೂ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಹಾಗೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ರಿಲೇಟಿವ್ಸ್ ನೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೊಂದಿಗೆ ದಯವಿಟ್ಟು ಶೇರ್ ಮಾಡಿ. ಸೊ ಅವರು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳಿ. ಸೊ ಮುಂದಿನ ವಿಡಿಯೋದೊಂದಿಗೆ ಶೀಘ್ರದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.